ಈ ಏಪ್ರಿಲ್ 14 ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ 125ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹೂ ವಾಸ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್? ಕೆಲವರಿಗೆ ಯಾರಿಗೋ ಒಬ್ರಿಗೆ ರಿಸರ್ವೇಷನ್ ಕೊಟ್ಟರಂತೆ SC/STಗಳಿಗೆ, ಕರೆಕ್ಟ್. ಬಟ್ ಇಸ್ ದಟ್ ಇಟ್? ಭಾರತದ ಈ ಮೇರು ಸುಪುತ್ರನ ಬರೀ ಸಂಕುಚಿತ ಸಂಕೋಲೆಗಳಲ್ಲಿ ಬಂಧಿಸಿ ಅದನ್ನು ನೋಡೋದು ಈ ದೇಶಕ್ಕೆ ಮತ್ತು ಆ ಮಹಾನ್ ವ್ಯಕ್ತಿಗೆ ಮಾಡುವ ಮಹಾದ್ರೋಹ ಆಗುತ್ತೆ. 1942 ಅಲ್ಲಿ ಬಾಬಾ ಸಾಹೇಬ್ ಫಸ್ಟ್ ಟೈಮ್ ಆಗಿ 9 to 5 ಜಾಬ್ನ ಪ್ರಪೋಸ್ ಮಾಡಿದರು. ಅದಕ್ಕಿಂತ ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ನಾವು 12 ತಾಸು ಕೆಲಸಗಳನ್ನು ಮಾಡಬೇಕಾಯಿತು. ಆದರೆ ಬಾಬಾ ಸಾಹೇಬರು ಹೇಳಿದರು, 9 ರಿಂದ 5 ನೀವು ಕೆಲಸ ಮಾಡಿದಾಗ ಉಳಿದ 4 ತಾಸನ್ನು ವ್ಯಕ್ತಿಯೊಬ್ಬ ತಾನು ಇನ್ನೇನಾದರೂ ಓದಲಿಕ್ಕೆ, ಕಲೀಲಿಕ್ಕೆ, ಸಂಗೀತಕ್ಕೆ ಮತ್ತು ತನ್ನ ಸ್ನೇಹಿತರು ಮತ್ತು ಸಂಸಾರದ ಜೊತೆ ಸಮಯ ವಿನಿಯೋಗಿಸಲಿಕ್ಕೆ ಅವನಿಗೆ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಅವನ ವರ್ಕ್ ಟೈಮ್ನ 9 to 5 ಜಾಬ್ ಆಗಿ ಮಾಡಬೇಕು ಅಂತೇಳಿ. ಇವತ್ತು ನಾವೇನು ಸೇವಿಂಗ್ಸ್ ಅಂತ ಹೇಳ್ತಾ ಇದ್ರಿ, PF, DA, ಇದೆಲ್ಲವನ್ನು ಬಾಬಾ ಸಾಹೇಬ್ರೇ ಕೊಡುಗೆಯಾಗಿ ನಮಗೆ ಕೊಟ್ಟಿರುವಂಥದ್ದು. ಇವತ್ತು ನಾವೇನು ಮೆಟರ್ನಿಟಿ ಲೀವ್, ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತಿದ್ದೀವಿ, ಅದನ್ನು ಮೊದಲ ಬಾರಿಗೆ ಪ್ರತಿಪಾದಿಸಿ ಅದಕ್ಕೋಸ್ಕರ ಹೋರಾಡಿದವರು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್. ಒರಿಸ್ಸಾದಲ್ಲಿ ಹರಿಯುವ ಮಹಾನದಿ ಅದರ ಪ್ರಳಯಾಂತಕ ಪ್ರವಾಹಕ್ಕೆ ಸಿಲುಕಿ ಎಷ್ಟೋ ಹಳ್ಳಿಗಳು, ಜಿಲ್ಲೆಗಳು ಜಲಾವೃತಗೊಂಡು ಜನಜೀವನವೇ ನಾಶವಾಗ್ತಾ ಇತ್ತು. 1936ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಇಲ್ಲಿ ಒಂದು ಸಮೀಕ್ಷೆ ನಡೆಸಿ ಇಲ್ಲೊಂದು ಡ್ಯಾಮ್ ಕಟ್ಟಿಸಿದರೆ ಈ ನೀರಿನ ಸೆಳೆವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಇದನ್ನು ಬೇರೆ ಬೇರೆ ಉಪಯೋಗಕ್ಕೆ ಬಳಸ್ಕೋಬೋದು ಅಂತ ಪ್ರಪೋಸ್ ಮಾಡಿದರು. ಆದರೆ ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ರೀತಿ ಆಸಕ್ತಿ ಇರಲಿಲ್ಲ. ಆದರೆ 1945ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿರಾಕುಡ್ಡಲ್ಲಿ ಡ್ಯಾಮ್ ಕಟ್ಟೋದ್ರ ಮೂಲಕ ಅದನ್ನು ಒಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಡ್ಯಾಮ್ ಮಾಡ್ಬೋದು, ಅದರಿಂದ ನೀರಿನ ಸೆಳೆವನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಇದರ ಜೊತೆಗೆ ವಿದ್ಯುತ್ ಉತ್ಪಾದನೆಯ ಮೂಲಕ ದೇಶದ ಭವಿಷ್ಯವನ್ನು ನಾವು ರೂಪಿಸ್ಬೋದು ಅಂತ ಹೇಳಿ ಹಿರಾಕುಡ್ನಲ್ಲಿ ಡ್ಯಾಮ್ ಕಟ್ಟಿಸುವ ಪ್ಲಾನಿಂಗ್ ಮತ್ತು ಎಕ್ಸಿಕ್ಯೂಷನ್ಗೆ ಅವರೇ ಅಡಿಪಾಯ ಹಾಕಿದರು. ಅದರ ನಂತರ ದಾಮೋದರವಲ್ಲಿ ಪ್ರಾಜೆಕ್ಟ್, ಬಾಖ್ರಾನಂಗಲ್, ಇಲ್ಲೆಲ್ಲದರಲ್ಲೂ ಅಂಬೇಡ್ಕರ್ ಅವರ ಕಾರ್ಯವನ್ನು ನಿಚ್ಚಳವಾಗಿ ನಾವು ಕಾಣಬಹುದಾಗಿದೆ. ಇವತ್ತು ನಮ್ಮ ದೇಶದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ತಾ ಇರೋದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ಸ್ಥಾಪನೆಗೊಂಡು ಅಂತ ನಿಮ್ಗೆ ಗೊತ್ತಾ? 1935ರಲ್ಲಿ ಬಾಬಾ ಸಾಹೇಬರು ಬರೆದಂತಹ ದ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿಯ ಬುಕ್ಕನ್ನು ಆಧರಿಸಿ ಆಗಿನ ಸರ್ಕಾರ ಈ ದೇಶದ ಆರ್ಥಿಕತೆಯನ್ನು ನಾವು ಸುಭದ್ರಗೊಳಿಸಬೇಕು ಅಂದರೆ ಇದನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಅವರ ರೆಕಮೆಂಡೇಷನ್ಸ್ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪಿಸಲಾಯಿತು. ಆಗ ಅದನ್ನು ಅಪೆಕ್ಸ್ ಬ್ಯಾಂಕ್ ಅಂತ ಕರಿತಾ ಇದ್ರು. ಅಮರ್ತ್ಯ ಸೇನ್ ಅವರಿಗೆ ನೊಬೆಲ್ ಸಿಕ್ಕಿದಾಗ ಅವ್ರು ಹೇಳಿದರು, ನಾನು ಏನೂ ಹೊಸತನ್ನು ಕಂಡಿಡಿದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಎಕನಾಮಿಕ್ ಥಿಯರೀಸ್ಗಳನ್ನು ಪ್ರತಿಪಾದಿಸಿದ್ರು ನಾನು ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿದೆ ಅಷ್ಟೇ ಅಂತ. ಬಾಬಾ ಸಾಹೇಬರ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸ್ ನಾವು ಲಿಸ್ಟ್ ಮಾಡ್ತಾ ಹೋದರೆ ಅದಕ್ಕೊಂದು ಪೇಪರ್ ಸಾಲಲ್ಲ, ಒಂದಿಡೀ ಮೆನು ಕಾರ್ಡ್ ಬೇಕಾಗುತ್ತೆ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಮತ್ತು LLD, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ MSc, DSc, ಜರ್ಮನಿಯಲ್ಲಿ ಓದು, ಬ್ಯಾರಿಸ್ಟರ್ ಆಫ್ ಲಾ, ಒಸ್ಮಾನಿಯಾ ಯೂನಿವರ್ಸಿಟಿಯಿಂದ D.Litt. ಹೀಗೆ ಅವರ ಅಚೀವ್ಮೆಂಟ್ಸ್ಗಳಿಗೆ ಮಿತಿನೇ ಇಲ್ಲ. ಅವರೊಬ್ಬರು ಸಂಪಾದಕರಾಗಿದ್ದರು, ಒಬ್ಬ ಎಕನಾಮಿಸ್ಟ್ ಆಗಿದ್ದರು, ಒಬ್ಬ ಲಾಯರ್ ಆಗಿದ್ದರು, ಒಬ್ಬ ಸಮಾನತೆಯ ಹೋರಾಟಗಾರರಾಗಿದ್ದರು, ಎಲ್ಲಕ್ಕಿಂತ ಹೆಚ್ಚು ಭಾರತದ ಪ್ರಪ್ರಥಮ ಲಾ ಮಿನಿಸ್ಟರ್ ಆಗಿದ್ದರು. 1940 ಮತ್ತು 50ರಲ್ಲಿ ಯಾವಾಗ ಎಲ್ಲ ಉದ್ಯೋಗಗಳು ಮತ್ತು ಉದ್ಯಮಗಳು ಸರ್ಕಾರದ ಅಡಿಯಾಳಾಗಿರಬೇಕು ಅಂತ ಹೇಳ್ತಾ ಇದ್ರು, ಆಗ ಬಾಬಾ ಸಾಹೇಬರು ಫ್ರೀ ಮಾರ್ಕೆಟ್, ಗೋಲ್ಡ್ ಸ್ಟ್ಯಾಂಡರ್ಡ್ ಮತ್ತು ಎಲ್ಲರಿಗೂ ಉದ್ಯೋಗ ಮತ್ತು ಉದ್ಯಮದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಗಬೇಕು ಅಂತ ಮಾತಾಡ್ತಾ ಇದ್ರು. ಅವರು ಗೋಲ್ಡ್ ಸ್ಟ್ಯಾಂಡರ್ಡ್ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಯುರೋಪಿಯನ್ ಕರೆನ್ಸಿಗಿಂತ ಭಾರತದ್ದೇ ಸ್ವಾಯತ್ತವಾದ ಕರೆನ್ಸಿ ಬರಬೇಕು ಅನ್ನೋದ್ರ ಬಗ್ಗೆ ತುಂಬ ಕನಸು ಕಂಡಿದ್ರು. 2013-14ರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ಒಂದು ಸಮೀಕ್ಷೆ ನಡೆಸಿತು. ಅವರ 250 ವರ್ಷದ ಸುದೀರ್ಘ ಇತಿಹಾಸದಲ್ಲಿ ತಮ್ಮ ಯೂನಿವರ್ಸಿಟಿಯ ಶ್ರೇಷ್ಠ ವಿದ್ಯಾರ್ಥಿ ಯಾರು ಅನ್ನೋದನ್ನು ಅವರು ಮನಗಾಣಲಿಕ್ಕೆ ಒಂದು ಸಮೀಕ್ಷೆ ನಡೆಸಿದರು. ಅದರಲ್ಲಿ 2 ಮಾನದಂಡ ಆಗಿತ್ತು. ಒಂದು, ಇಲ್ಲಿರಬೇಕಾದರೂ ತುಂಬ ಚೆನ್ನಾಗಿ ಓದಿ ಮತ್ತು ಸಾಮಾಜಿಕವಾಗಿ ಅವರ ವ್ಯವಹಾರ ತುಂಬ ಶ್ರೇಷ್ಠವಾಗಿರಬೇಕು ಮತ್ತು ಇಲ್ಲಿಂದ ಹೋದ ಮೇಲೆ ಅವರು ಇಲ್ಲಿ ಪಡೆದಂಥ ಶಿಕ್ಷಣವನ್ನು ಸಮಾಜಮುಖಿಯಾಗಿ ಬಳಸ್ಕೊಂಡಿರಬೇಕು. ಈ ನಿಟ್ಟಿನಲ್ಲಿ ತಮ್ಮ 250 ವರ್ಷದ ಸುದೀರ್ಘ ಇತಿಹಾಸದಲ್ಲಿ ತಮ್ಮ ಯೂನಿವರ್ಸಿಟಿಯ, ಕೊಲಂಬಿಯಾ ಯೂನಿವರ್ಸಿಟಿಯ ಶ್ರೇಷ್ಠ ವಿದ್ಯಾರ್ಥಿ ಯಾರು ಅಂತ ಅವರು ಸಮೀಕ್ಷೆ ನಡೆಸಿದಾಗ ಬಂದ ಉತ್ತರ ಒಬ್ಬ ಭಾರತೀಯನ ಹೆಸರು, ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ, ಗುಜರಾತಿಂದ ದೂರದ ತ್ರಿಪುರ ಮತ್ತು ಮಣಿಪುರ ತನಕ ನಾವೆಲ್ಲರೂ ಬಾಬಾ ಸಾಹೇಬರ ಶ್ರಮದ ಫಲಾನುಭವಿಗಳು. ಅದಕ್ಕೆ ನಿಮಗೆ 125 ವರ್ಷ, ಅದಕ್ಕೆ ನಾವು ಹೇಳೋ ಮಾತು ಜೈ ಭೀಮ್. ಕಾರ್ಪೊರೇಟ್ ಮೀಡಿಯಾ ಹಾಗೂ ರಾಜಕೀಯ ಪ್ರೇರಿತ ಮಾಧ್ಯಮಗಳ ನಡುವೆ ಒಂದು ಮುಕ್ತ ಮಾತುಕತೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗಾಗಿ ಕಲಾ ಮಾಧ್ಯಮ ತಂಡದವರಾದ ನಾವು ಒಂದು ಪರ್ಯಾಯ ಸಂವಾದಕ್ಕೋಸ್ಕರ ಅನುವು ಮಾಡಿಕೊಳ್ಳಲಿಕ್ಕೆ ಮಾಡಿರುವಂತಹ ಪ್ರಾಮಾಣಿಕ ಪ್ರಯತ್ನವೇ ಈ ಸತ್ಯಶೋಧಕ. ಇಲ್ಲಿ ಸ್ಪಾನ್ಸರ್ಡ್ ನ್ಯೂಸ್ ಇರಲ್ಲ, ಬಟ್ ಟ್ರೂಲಿ ಇನ್ಸ್ಪೈರ್ಡ್ ವ್ಯೂಸ್ ಇರುತ್ತೆ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಮುಕ್ತ ಮಾತುಕತೆಗೆ ನಮ್ಮೊಂದಿಗೆ ಕೈ ಜೋಡಿಸಿ.